ಈ ದೇಶದ ಪ್ರಧಾನಮಂತ್ರಿಯನ್ನು ಸಂದರ್ಶನ ಮಾಡುವಂತಹ ಅವಕಾಶ ಸಿಕ್ಕಿದಂತಹ ಸುವರ್ಣ ವಾಹಿನಿಯ 3 ಪತ್ರಕರ್ತರು ಎಂತಹ ಅವಕಾಶವನ್ನು ಕೈ ಚೆಲ್ಕೊಂಡ್ಬಿಟ್ರು. ಎಂತಹ ಸುವರ್ಣಾವಕಾಶ ಅದು. 9 ವರ್ಷ 10 ತಿಂಗಳಿಂದ ಮಾಧ್ಯಮ ಗೋಷ್ಠಿಯನ್ನೇ ಕರೆಯದ, ಪತ್ರಿಕಾ ಗೋಷ್ಠಿಯನ್ನೇ ಕರೆಯದ ಜಗತ್ತಿನ ಏಕೈಕ ಪ್ರಧಾನಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿ ಅವರನ್ನ ಸಂದರ್ಶನ ಮಾಡೋದಕ್ಕೆ ಸುವರ್ಣ ಅವಕಾಶ ಸುವರ್ಣ ವಾಹಿನಿಗೆ ಸಿಕ್ಕಿತು. 3 ಜನ ಪತ್ರಕರ್ತರು ಮುಂದೆ ಕೂತ್ಕೊಂಡು ನರೇಂದ್ರ ಮೋದಿ ಅವರ ಮುಂದೆ ಕೂತ್ಕೊಂಡು ಪ್ರಶ್ನೆಗಳನ್ನ ಮಾಡ್ತಾರೆ ಅಂತೇಳಿ ನಾವು ಕಾಯ್ತಾ ಕೂತಿದ್ರೆ, ಎಕ್ಸ್ಕ್ಲೂಸಿವ್ ಅಂದ್ರೆ ಇದೆ ಮೋದಿ ಸಂದರ್ಶನ ಅಂತ ಪ್ರೋಮೋ ಕೊಟ್ಟಂತವರು ಯಾವ್ಯಾವ ಪ್ರಶ್ನೆ ಕೇಳ್ಬೋದು ಅಂತೇಳಿ ಕಾಯ್ಕೊಂತ ಕೂತಿದ್ರೆ, ಇವರು ಕೇಳಿದ್ದೇನು, ಅವರು ಹೇಳಿದ್ದೇನು, 1 ಗಂಟೆ 22 ನಿಮಿಷ 23 ಸೆಕೆಂಡ್ ಸಂದರ್ಶನದಲ್ಲಿ 3 ಕತೆ ಕೇಳ್ತಾ ಇದ್ರು. ಅವರು ಕತೆ ಹೇಳ್ತಾ ಇದ್ರು, ಅವರು ಕತೆ ಹೇಳ್ತಿದ್ರು, ಇವರು ಕತೆಗಳನ್ನ ಕೇಳ್ತಾ ಇದ್ರು. ಎಂತೆಂತಹ ಅವಕಾಶ ರೀ! ಯಾರಿಗೂ ಸಿಗದಂತಹ ಅವಕಾಶ ಸುವರ್ಣ ವಾಹಿನಿಯ ನಮ್ಮ ಕನ್ನಡದ ಅಜಿತ್ ಹನುಮಕ್ಕನವರು ಸಿಕ್ಕಿದ್ರು ಸಹ ಒಂದು ರೀತಿ ತಲೆ ಅಲ್ಲಾಡಿಸ್ಕೊಂಡು ಕತೆ ಕೇಳುತ್ತಿರುವಂತಹ ಅಜ್ಜಿ ಕತೆ ಹೇಳಿದ್ರೆ ಮಕ್ಕಳು ತಲೆ ಅಲ್ಲಾಡಿಸ್ತಾರಲ್ಲ, ಆ ರೀತಿಯಾಗಿ ಅಜಿತ್ ಹನುಮಕ್ಕನವರು ಕಾಣಿಸ್ಕೊಂಡ್ರಲ್ರಿ. ಇದೇನ ಪತ್ರಿಕೋದ್ಯಮ, ಇದೇನ ಪತ್ರಕರ್ತ ಅಂತಂದ್ರೆ, ಇದೇನ ನಿಷ್ಠಾವಂತ ಪತ್ರಕರ್ತರು ಮಾಡುವಂಥದ್ದು? ಯಾವ ಪ್ರಶ್ನೆಗಳನ್ನ ಕೇಳ್ತೀರಿ? ಒಬ್ಬ ಪ್ರಧಾನಮಂತ್ರಿಗಳು ಆ 9 ವರ್ಷ 10 ತಿಂಗಳಿಂದ ಆಡಳಿತ ಮಾಡಿದ್ದಾರೆ. ಈ 9 ವರ್ಷ 10 ತಿಂಗಳಲ್ಲಿ ಅವರ ವೈಫಲ್ಯಗಳನ್ನ ಪ್ರಶ್ನೆ ಮಾಡಬೇಕಾದಂತ ಪತ್ರಕರ್ತರು ಮಾಡಿದ್ದಾದ್ರೂ ಏನು? ನರೇಂದ್ರ ಮೋದಿ ಅವರು ಹೇಳ್ತಾರೆ, ಅಲ್ಲಿಯೂ ಸಹ ಆ ಸಮಯವನ್ನ 1 ಗಂಟೆ 22 ನಿಮಿಷ 23 ಸೆಕೆಂಡ್ ಅಲ್ಲಿ ಆ ಸಮಯವನ್ನ ರಾಹುಲ್ ಗಾಂಧಿ ಅವರ ವಿಚಾರ ಪ್ರಸ್ತಾಪ ಮಾಡ್ತಾರೆ, ವಯನಾಡ್ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ, ಅಮೇಥಿ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ, ಕತೆ ಹೇಳ್ತಾರೆ, ಕತೆ ಹೇಳ್ತಾರೆ, ಕುಟುಂಬ ರಾಜಕಾರಣದ ಬಗ್ಗೆ ಹೇಳ್ತಾರೆ. ನಮ್ಮ ಕರ್ನಾಟಕದಲ್ಲಿ BS ಯಡಿಯೂರಪ್ಪನವರ ಕುಟುಂಬದಲ್ಲಿ ಮೂರು ಜನರು ರಾಜಕೀಯದಲ್ಲಿದ್ದಾರೆ. HD ದೇವೇಗೌಡರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಚೊಂಬಿನ ಕತೆ ಕೇಳುವಂತಹ ಪ್ರಧಾನಮಂತ್ರಿಗಳು ಇಡೀ ಕುಟುಂಬವೇ ರಾಜಕಾರಣಕ್ಕೆ ತಂದು ನಿಲ್ಲಿಸಿದಾರಲ್ಲ. ಇದು ಕುಟುಂಬ ರಾಜಕಾರಣ. ಇದನ್ನ ಅಜಿತ್ ಹನುಮಕ್ಕನವರಾಗ್ಲಿ ಸುವರ್ಣ ವಾಹಿನಿಯವರಾಗ್ಲಿ ಯಾಕೆ ಪ್ರಶ್ನೆ ಮಾಡಲಿಲ್ಲ? ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡಬೇಕಾದ್ರೆ ಪ್ರಧಾನಮಂತ್ರಿಗಳೇ ಸ್ಟಾಪ್. ನಮ್ಮ ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ಕುಟುಂಬ, ದೇವೇಗೌಡರ ಕುಟುಂಬ, ಯಡಿಯೂರಪ್ಪನವರ ಕುಟುಂಬ ಬಿಜೆಪಿನಲ್ಲಿ, ದೇವೇಗೌಡರ ಕುಟುಂಬ ಏನೀಗ ಪಾರ್ಟ್ನರ್ ಆಗಿದಾರಲ್ಲ, ಇಡೀ ಕುಟುಂಬ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದೆಯಲ್ಲ, ಅದರ ಬಗ್ಗೆ ಏನ್ ಹೇಳ್ತೀರಾ ಅಂತೇಳಿ ಕೌಂಟರ್ ಪ್ರಶ್ನೆ ಕೇಳಬೇಕಾಗಿದ್ದಂತಹ ಅಜಿತ್ ಹನುಮಕ್ಕನವರು ನಗ್ತಾ ಕೂತಿದ್ರು, ನಿಸ್ಸಹಾಯಕರು. ಅವತ್ತು ಸಂತೋಷ್ ಲಾಡ್ ಅವರು ಹೇಳಿಲ್ವಾ, ನಿಮ್ ಕೈಲಿ ಏನೂ ಆಗೋದಿಲ್ಲ ಪಾಪ, ನೀವು ನಿಸ್ಸಹಾಯಕರು, ನೀವು ಯಾರ್ದೋ ಅಳತಿಯಲ್ಲಿ ಇದ್ದೀರಿ ಅಂತ ಹೇಳಿದ್ರಲ್ಲ, ಇವತ್ತೊಂದು ತೋರಿಸ್ಬಿಟ್ರು. ನಿಜಕ್ಕೂ ಆ ಸಂದರ್ಶನವನ್ನು ಪೂರ್ತಿ ನೋಡಿದಾಗ ನಮ್ಗೆ ಅನ್ಸಿದ್ದೇನಂತಂದ್ರೆ, ಒಬ್ಬ ಪತ್ರಕರ್ತ ಯಾವ ಶಕ್ತಿ ಆಗಿರ್ಬೇಕಾಗಿತ್ತು, ಖಡ್ಗಕ್ಕಿಂತ ಲೇಖನಿ ಅರ್ಥ ಅಂತ ಹೇಳ್ತಿದ್ರಲ್ಲ, ಇವತ್ತು ಯಾವ ಪತ್ರಕರ್ತ ಸ್ಟ್ರಾಂಗ್ ಆಗಿರ್ಬೇಕಿತ್ತು ಆ ಪತ್ರಕರ್ತ ಇವತ್ತು ಈ ದೇಶದ ಪ್ರಧಾನಮಂತ್ರಿಯನ್ನು ಸಂದರ್ಶನ ಮಾಡೋ ಟೈಮ್ನಲ್ಲಿ ಆ ಸಮಯವನ್ನು ಹಾಳು ಮಾಡಿಕೊಂಡು ಜನರ ಧ್ವನಿಯಾಗಿ ಪ್ರಶ್ನೆ ಕೇಳಬೇಕಾದಂತಹ ಪತ್ರಕರ್ತ ಇವತ್ತು ತಲೆ ಅಲ್ಲಾಡಿಸ್ಕೊಂಡು ಕತೆ ಕೇಳ್ತಾ ಇದ್ದಾರೆ ಅಂತಂದ್ರೆ ಯಾವ ಪ್ರಶ್ನೆಗಳನ್ನ ಕೇಳ್ತೀರಿ? ಕೇಳಬೇಕಾಗಿತ್ತಲ್ರಿ ನೀವು. 2014ರಲ್ಲಿ ಏನೋ ಕಪ್ಪು ಹಣವನ್ನ ತರ್ತೇವೆ, ವಿದೇಶದಲ್ಲಿರುವಂತಹ 15 ಲಕ್ಷದಿಂದ 20 ಲಕ್ಷ ಹಾಕುವಷ್ಟು ಕಪ್ಪು ಹಣ ಇತ್ತು ಅಂದ್ರಲ್ಲ, ಏನಾಯ್ತು ಅಂತ ಕೇಳಿದ್ರೇನ್ರಿ? ಕೇಳಲೇ ಇಲ್ವಲ್ರಿ. ಯಾವ ನಿಮ್ಗೆ ಮನಸ್ಸಿಗೆ ಬರಲೇ ಇಲ್ವೇನೋ? ನಿಮ್ ಲಿಸ್ಟ್ ಅಲ್ಲಿ ಇರ್ಲೇ ಇಲ್ವೇನೋ? ಸುಮಾರು 20 ನಿಮಿಷಗಳ ಕಾಲ ಕೇರಳದ ಒಂದೇ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಸಮಯ ಹಾಳು ಮಾಡಿದ್ರಲ್ಲ. ಕಪ್ಪು ಹಣ ಏನಾಯ್ತು ಪ್ರಧಾನಮಂತ್ರಿಗಳೇ, ನೀವು ಹೇಳಿದ್ರಲ್ಲ, ಏನಾಯ್ತು ಅಂತ ಕೇಳಿದ್ರೇನ್ರಿ? ಒಬ್ಬೊಬ್ಬರ ಖಾತೆಗೆ ಹಾಕೋದು ಬೇಡ, ಎಲ್ಲಿದೆ ಅಂತ ತೋರಿಸಿದ್ರೇನ್ರಿ? ಜನರಿಗೆ ಮೋಸ ಮಾಡಿಲ್ವೇನ್ರಿ ಪ್ರಧಾನಮಂತ್ರಿಗಳೇ? ನೀವು ಕಪ್ಪು ಹಣದ ಬಗ್ಗೆ ಮೋಸ ಮಾಡಿಲ್ವೇನ್ರಿ? ಡಿಮಾನಿಟೈಸೇಷನ್ ಮಾಡ್ತೀವಿ ಅಂತೇಳಿ 99% ಹಣ ವಾಪಸ್ ಬಂತಲ್ಲ, ಯಾಕ್ರಿ ಜನರಿಗೆ ಮೋಸ ಮಾಡಿದ್ರಿ? ಜನರಿಗೆ ಯಾಕ್ರಿ ದ್ರೋಹ ಮಾಡಿದ್ರಿ? 100 ಜನ ಸತ್ತರಲ್ರಿ ಡಿಮಾನಿಟೈಸೇಷನ್ ಅಲ್ಲಿ. 500 ರೂಪಾಯಿ 1000 ರೂಪಾಯಿನ ಯಾಕೆ ಬ್ಯಾನ್ ಮಾಡಿದ್ರಿ? 2000 ರೂಪಾಯಿ ಯಾಕೆ ತಂದ್ರಿ? 2000 ರೂಪಾಯಿ ಯಾಕೆ ಬ್ಯಾನ್ ಮಾಡಿದ್ರಿ? ಈ ಪ್ರಶ್ನೆಗಳನ್ನ ಅಜಿತ್ ಹನುಮಕ್ಕನವರು ಯಾಕೆ ಕೇಳಲಿಲ್ಲ? ಕೇಳ್ಬೇಕಲ್ಲ, ಪತ್ರಕರ್ತ ತಾನೇ. ಈ ದೇಶ ನಿಮ್ಗೆ ಸ್ವತಂತ್ರ ಕೊಟ್ಟಿದೆ ಅಲ್ಲ, ಪತ್ರಕರ್ತರಾಗಿ ಇವತ್ತು ಜನರ ತೆರಿಗೆ ಹಣದಿಂದ ಜಾಹೀರಾತುಗಳನ್ನು ತಗೊಳ್ತಾ ಇದ್ರಲ್ಲ, ನೀವು ಯಾಕೆ ಪ್ರಶ್ನೆ ಮಾಡಲಿಲ್ಲ? ನಾಟಕ ಮಾಡಿದ್ರ?
ಈ ದೇಶದ ವಿದೇಶಿ ಸಾಲ 55 ಲಕ್ಷ ಕೋಟಿ ಇದ್ದಂಥದ್ದು 70 ವರ್ಷದಲ್ಲಿ 55 ಲಕ್ಷ ಕೋಟಿ ಇದ್ದದ್ದು ಇವರು 9 ವರ್ಷದಲ್ಲಿ. ನಿಮ್ಮದೇ ಸಹೋದ್ಯೋಗಿ ಜಯಪ್ರಕಾಶ್ ಶೆಟ್ಟಿ ಅವರು ರಿಪಬ್ಲಿಕ್ ಕನ್ನಡದಲ್ಲಿ ಆಕೆ ಮಾಡಿದ್ರಲ್ರಿ, ಸ್ಟೋರಿ ಮಾಡಿದ್ರಲ್ರಿ, ನಿಮ್ಮದೇ ಸಹೋದ್ಯೋಗಿ. ಇವರು ಬಂದ ಮೇಲೆ ಎಷ್ಟು ಸಾಲದ ಹೊರೆ ಹೆಚ್ಚಾಯ್ತು? 183.67 ಕೋಟಿ ರೂಪಾಯಿ ಸಾಲ ಹೆಚ್ಚಾಯ್ತಲ್ಲ 9 ವರ್ಷದಲ್ಲಿ. ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರ? ನಿರ್ಮಲಾ ಸೀತಾರಾಮನ್ ಅವರ ಪತಿ ಹೇಳಿದ್ರಲ್ಲ, ಪರಕಾಲ ಪ್ರಭಾಕರ್ ಅವರು, ಇವರು ಇಷ್ಟು ಸಾಲ ಮಾಡಿದ್ದಾರೆ ಅಂತೇಳಿ ಓಪನ್ ಆಗಿ ಹೇಳಿದ್ರಲ್ಲ ಬೇರೆ ಸ್ಟೇಟ್ಮೆಂಟ್ ಅಲ್ಲಿ. ಯಾಕೆ ಪತ್ರಿಕೆಗಳನ್ನ ನೋಡಲ್ವಾ? ಬೇರೆ ಚಾನೆಲ್ಗಳನ್ನ ನೋಡಲ್ವಾ? ಅಜಿತ್ ಹನುಮಕ್ಕನವರ ನೀವು ಪತ್ರಕರ್ತರಲ್ವಾ? ಈ ಪ್ರಶ್ನೆಯನ್ನ ಯಾಕ್ರಿ ಕೇಳಿಲ್ಲ? ಅಷ್ಟು ಪ್ರಧಾನಮಂತ್ರಿಗಳು 55 ಲಕ್ಷ ಕೋಟಿ ಸಾಲ ಮಾಡಿದ್ರು ನರೇಂದ್ರ ಮೋದಿ ಅವರೇ. ನೀವು ಬಂದ ಮೇಲೆ 2014ರಿಂದ 2023ಕ್ಕೆ 9 ವರ್ಷಕ್ಕೆ ನೀವು 183 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ರಲ್ಲ. ಜನರಿಗೆ ಮೋಸ ಮಾಡಿಲ್ವಾ ಪ್ರಧಾನಮಂತ್ರಿಗಳೇ? ಜನರಿಗೆ ದ್ರೋಹ ಮಾಡಿಲ್ವಾ ಪ್ರಧಾನಮಂತ್ರಿಗಳೇ? ಯಾಕೆ ಅಂತೇಳಿ ಯಾಕೆ ಪ್ರಶ್ನೆ ಕೇಳಿಲ್ಲ ಅಜಿತ್ ಹನುಮಕ್ಕನವರೇ? ಕೇಳಬೇಕಾಗಿತ್ತಲ್ಲ, ಯಾಕೆ ಕೇಳಿಲ್ಲ? 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ, ರೈತರ ಸಾಲ ಮನ್ನಾ ಮಾಡ್ತೀನಿ, ಮೊದಲನೆಯ ಸಭೆಯಲ್ಲಿ ಮೊದಲನೆಯ ಕ್ಯಾಬಿನೆಟ್ ಅಲ್ಲಿ ಹೇಳಿದಂತವ್ರು ಯಾಕೆ ಮಾಡಲಿಲ್ಲ? ರೈತರಿಗೆ ಯಾಕೆ ಮೋಸ ಮಾಡಿದ್ರಿ? ಯುವಕರ ಉದ್ಯೋಗಗಳಿಗೆ ಯಾಕೆ ಮೋಸ ಮಾಡಿದ್ರಿ ಅಂತ ಯಾಕೆ ಕೇಳಲಿಲ್ಲ ಅಜಿತ್ ಹನುಮಕ್ಕನವರೇ? ಭ್ರಷ್ಟಾಚಾರದ ನಿರ್ಮೂಲನ ಬಗ್ಗೆ ನರೇಂದ್ರ ಮೋದಿ ಅವರು ಭಾಷಣ ಮಾಡಿದ್ರು. ನಿಮ್ಮ ಮುಂದ್ಗಡೆ ನಿಮ್ಮ 3 ಜನರ ಮುಂದೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರು, UPA ಗೌರ್ಮೆಂಟ್ ಬಗ್ಗೆ ಮಾತಾಡಿದ್ರು. ಇವತ್ತು ಚುನಾವಣಾ ಬಾಂಡ್ ಹೆಸರಿನಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿಯನ್ನ ಇವರು ಚುನಾವಣಾ ಬಾಂಡ್ಗಳ ಹೆಸರಿನಲ್ಲಿ ಅಧಿಕೃತವಾಗಿ ತಗೊಳ್ತಾ ಇದ್ರಲ್ಲ. ಭ್ರಷ್ಟಾಚಾರಿಗಳ ಆ ಮಾರ್ಟಿನ್ ಎಂಬ ಲಾಟರಿ ದಂಧೆಕೋರನಿಂದ ದುಡ್ಡು ತಗೊಳ್ತಾರೆ. ಇವು ಯಾವುದನ್ನು ನೀವು ಪ್ರಶ್ನೆನೇ ಮಾಡೋದಿಲ್ವಾ ಅಜಿತ್ ಹನುಮಕ್ಕನವರೇ? ಪ್ರಶ್ನೆನೇ ಮಾಡಲಿಲ್ವಾ? ಯಾವುದು ಗೊತ್ತೇ ಇಲ್ವಾ ನಿಮಗೆ? ಇದು ಭ್ರಷ್ಟಾಚಾರ ಅಲ್ವಾ? ಕೋಲ್ಗೇಟ್ ಹಗರಣ, ನಮ್ಮ ಚೊಂಬು ದೇವೇಗೌಡರು ಹೇಳಿದ್ರಲ್ಲ ನೆನೆ, ಚೊಂಬು ಹಿಡ್ಕೊಂಡು ಕೋಲ್ಗೇಟ್ ಹಗರಣ, ಕಾಮನ್ವೆಲ್ತ್ ಹಗರಣ, 2G ಹಗರಣ ಅಂದ್ರಲ್ಲ. 9 ವರ್ಷ 10 ತಿಂಗಳಾಗಿದಲ್ಲ ಅಧಿಕಾರಕ್ಕೆ ಬಂದು. ಈ ಹಗರಣಗಳ ಬಗ್ಗೆ ಯಾರಿಗೆ ಶಿಕ್ಷೆ ಕೊಡಿಸಿದಿರಿ? ಇದನ್ನ ಕೇಳಬೇಕಾಗಿತ್ತಲ್ಲ ನರೇಂದ್ರ ಮೋದಿ ಅವರನ್ನ. ಯಾತಕ್ಕೆ ಕೇಳಲಿಲ್ಲ ಅಜಿತ್ ಹನುಮಕ್ಕನವರೇ? ತಲೆ ಅಲ್ಲಾಡ್ಸ್ಕೊಂಡು ಕೂತ್ಕೊಳ್ಳೋದಕ್ಕೆ ಸಂದರ್ಶನ ಮಾಡಿದ್ರ? ಇದೇನಾ ಎಕ್ಸ್ಕ್ಲೂಸಿವ್ ಅಂದ್ರೆ ಇದೆ ಅಂತ ಕೊಟ್ಟಿದ್ದು? ಒಬ್ಬ ಪತ್ರಕರ್ತನಿಗೆ ಇಂತಹ ಅವಕಾಶ ಸಿಕ್ಕಾಗ ನಾನು ಪತ್ರಿಕೋದ್ಯಮದಲ್ಲಿ ಇದ್ದೀನಿ, ನನಗೆ ಈ ದೇಶ ನನಗೆ ಇದು ಸ್ವತಂತ್ರ ಕೊಟ್ಟಿದೆ, ನಾನು ಒಂದು ಚಾನೆಲ್ನ ಮುಖ್ಯಸ್ಥನಾಗಿದ್ದೇನೆ, ಜನರ ಧ್ವನಿಯಾಗಿರ್ಬೇಕು, ನಾನು ಪ್ರಾಮಾಣಿಕವಾಗಿ ಪ್ರಶ್ನೆ ಕೇಳಬೇಕು ಅಂತೇಳಿ ಒಂದು ಚೂರು ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ನೀವು ಕೇಳ್ತಾ ಇದ್ರಿ. ಇಲ್ಲಿ ಚುನಾವಣಾ ಸಮಯದಲ್ಲಿ ಎಲೆಕ್ಷನ್ಗೋಸ್ಕರವಾಗಿ ಮತ್ತದೇ ರಾಹುಲ್ ಗಾಂಧಿ ಟೀಕೆ ಮಾಡೋದು, ಮತ್ತದೇ ಸೋನಿಯಾ ಗಾಂಧಿ ಟೀಕೆ ಮಾಡೋದು, ಮತ್ತದೇ ರಾಜ್ಯಸಭೆ ಬಗ್ಗೆ ಚರ್ಚೆ ಮಾಡೋದು. ಅವರು ರಾಜ್ಯಸಭೆಗೆ ಹೋಗ್ತಾರೋ, ಲೋಕಸಭೆಗೆ ಹೋಗ್ತಾರೋ, ಇನ್ನೊಂದ್ ಕಡೆ ಚರ್ಚೆ ಚುನಾವಣೆ ಮಾಡ್ತಾರೋ. ಇದು ಇಂತಹ ಟೈಮಲ್ಲಿ 1 ಗಂಟೆ 22 ನಿಮಿಷ 28 ಸೆಕೆಂಡ್ಗಳಲ್ಲಿ ಕೇಳುವಂತಹ ಪ್ರಶ್ನೆಗಳಾಗ್ರಿ ಇದು? ಪ್ರಶ್ನೆಗಳ ಇದು? ತ್ರಿಪುರಾ ಬಗ್ಗೆ ಮಾತಾಡ್ತಾರೆ. ತ್ರಿಪುರಾದಲ್ಲಿ ಏನಾಗಿತ್ತು, ಯಾವ ರೀತಿ ಆಪರೇಷನ್ ಮಾಡ್ಕೊಂಡ್ರು, ಏನ್ ಮಾಡಿದ್ರು, ಈ ಯಾವುದನ್ನು ಅಜಿತ್ ಹನುಮಕ್ಕನವರು ಪ್ರಶ್ನೆ ಮಾಡ್ಲಿಲ್ವಾ? ಗೊತ್ತಿಲ್ವಾ ಯಾವುದನ್ನು? ದೇಶದ ಬಗ್ಗೆ ಮಾತಾಡ್ತಾರೆ, ದೇಶದ ಒಳಿತಿಗೋಸ್ಕರ ಮಾತಾಡ್ತಾರೆ, ಜನರ ಧ್ವನಿಯಾಗಿ ಮಾತಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ರೆ ಇದೇ ಅಜಿತ್ ಹನುಮಕ್ಕನವರು ನಾವು ಎಂತಹ ನಂಬಿಕೆ ಇಟ್ಟಿದ್ವಿ. ಎಲ್ಲಾ ವಿಚಾರಗಳಲ್ಲೂ ಸಹ ಅಜಿತ್ ಹನುಮಕ್ಕನವರು ಯಾಕೆ ಕಾಂಪ್ರಮೈಸ್ ಆಗ್ತಾ ಇದ್ದಾರೆ? ರಾಷ್ಟ್ರವಾದಿ ಪತ್ರಕರ್ತ ಅಂತ ವೇದಿಕೆಗಳ ಮೇಲೆ ದೊಡ್ಡದಾಗಿ ಹೇಳ್ತಾರಲ್ಲ, ಯಾತಕ್ಕೋಸ್ಕರವಾಗಿ ಈ ರೀತಿ ಕಾಂಪ್ರಮೈಸ್ ಆಗ್ತಾ ಇದ್ದಾರೆ? ಅವರೇ ಪ್ರಶ್ನೆ ಮಾಡಿಕೊಂಡ್ರು ಸಹ ಉತ್ತರ ಸಿಗಲಾರದು. ಯಾಕೆಂದ್ರೆ ಅವರು ಯಾರದ್ದೋ ಅಂಕೆಯಲ್ಲಿ, ಯಾರದ್ದೋ ಮುಷ್ಟಿಯಲ್ಲಿ, ಯಾರದ್ದೋ ಹಣತಿಯಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬಟ್ ಒಂದು ವಿಚಾರ, ಅಜಿತ್ ಹನುಮಕ್ಕನವರು ಒಂದು ಸಾರಿ ಯೋಚನೆ ಮಾಡ್ಕೊಂಡು ನಾನು ಮಾಡಿದ್ದು ತಪ್ಪು, ನಾನು ಮಾಡ್ತಾ ಇರೋದು ತಪ್ಪು ಅಂತೇಳಿ ಈ ಪತ್ರಿಕೋದ್ಯಮಕ್ಕೆ ರಾಜೀನಾಮೆ ಕೊಟ್ಟು ಪತ್ರಿಕೋದ್ಯಮವನ್ನು ಬಿಟ್ಟು ಬೇರೆ ಯಾವ್ದಾದ್ರೂ ಕೆಲಸ ಮಾಡ್ಕೊಳ್ಳೋದು ಉತ್ತಮ, ಬೇರೆ ಯಾವ್ದಾದ್ರೂ ಕೆಲಸ ಮಾಡೋದು ಉತ್ತಮ. ನಿಜಕ್ಕೂ ಬಹಳ ಬೇಸರದ ಸಂಗತಿ ಏನಂತಂದ್ರೆ, ಒಬ್ಬ ಸಂತೋಷ್ ಲಾಡ್ ಒಬ್ಬ ಸಚಿವ ಒಬ್ಬ ಪತ್ರಕರ್ತರನ್ನ ಅವರ ಸ್ಟುಡಿಯೋದಲ್ಲೇ ಕೂರಿಸ್ಕೊಂಡು ಪ್ರಶ್ನೆ ಮಾಡ್ತಾ ಇದ್ರೆ ಉತ್ತರವಿಲ್ಲದೆ, ಉತ್ತರ ಗೊತ್ತಿದ್ರು ಸಹ ಉತ್ತರವಿಲ್ಲದೆ ಮಂಕಾಗಿ ನಗುತ್ತಾ ಮುಗುಳ್ನಗೆಯಿಂದ ನಾನು ನಿಸ್ಸಹಾಯಕ ಅಂತ ತೋರಿಸ್ಕೊಂಡಂತಹ ಒಬ್ಬ ಪತ್ರಕರ್ತ ಇವತ್ತು ಪ್ರಧಾನಮಂತ್ರಿಗಳನ್ನ ಸಂದರ್ಶನ ಮಾಡಬೇಕಾದ್ರೆ ಜನರ ಧ್ವನಿಯಾಗಿರ್ಬೇಕಾದಂತಹ ಪತ್ರಕರ್ತ ನಿಸ್ಸಹಾಯಕರಾಗಿ ಕತೆ ಕೇಳುವಂತಹ ಸ್ಥಿತಿಯಲ್ಲಿ ಕೂತಾಗ ನಮಗನ್ಸೋದು, ಈ ಸ್ವತಂತ್ರ ಭಾರತದಲ್ಲಿ ಪತ್ರಕರ್ತರಿಗೆ ಯಾವ ರೀತಿ ಗೌರವ ಕೊಟ್ಟಿತ್ತು, ಯಾವ ರೀತಿ ಸ್ವತಂತ್ರ ಕೊಟ್ಟಿತ್ತು, ಈ ಪತ್ರಕರ್ತರು ಯಾವ ರೀತಿ ತಮ್ಮ ತನವನ್ನು ತಾವು ಮಾರ್ಕೊಳ್ತಾ ಇದ್ದಾರೆ.
ಏನು ಚುನಾವಣಾ ಟೈಮ್ನಲ್ಲೂ ನೀವು ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ಮತ್ತೆ ಯಾವಾಗ ಕೇಳ್ತೀರಿ? ಮತ್ತೆ ಯಾವಾಗ ಪ್ರಶ್ನೆ ಮಾಡ್ತೀರಿ? ಪ್ರಶ್ನೆ ಮಾಡಬೇಕಾದಂತ ಸಮಯದಲ್ಲಿ ಪ್ರಶ್ನೆ ಮಾಡೋದಿಲ್ಲ. ರಾಜಕೀಯ ಪಕ್ಷಗಳಿಗೆ ಅವರು ಹೇಳ್ದಂಗೆ ಕೇಳ್ಕೊಂಡು ಅವರೇ ಅಳತೆಯ ಮೇಲೆ ನಡೆಯೋದಾದ್ರೆ ಹಾಗಾದ್ರೆ ಪತ್ರಿಕೋದ್ಯಮ ಯಾಕೆ ಬೇಕು? ಪತ್ರಕರ್ತ ಅಂತ ಹೇಳ್ಕೊಳ್ಳೋದು ಯಾಕೆ? ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ನೆನ್ನೆನೂ ವಿಡಿಯೋ ಮಾಡಿತ್ತು, ಈ ಪ್ರಶ್ನೆಗಳನ್ನ ಕೇಳ್ತಾರ ಅಂತ ಕೇಳಿತ್ತು. ಇವತ್ತು ಆ ಎಲ್ಲಾ ಪ್ರಶ್ನೆಗಳನ್ನು ಇವರು ಒಂದು ಕೇಳಿಲ್ಲ. ಈ ನಮ್ಮ ಊಹೆ ಸರಿಯಾಗಿತ್ತು. ಇವರು ರಾಜಕೀಯ ಪಕ್ಷಗಳನ್ನ ತರಾಟೆಗೆ ತೆಗೆದುಕೊಳ್ಳೋದಲ್ಲ, ರಾಜಕಾರಣಿಗಳು ಇವರನ್ನ ಪ್ರಶ್ನಿಸುವಂತಹ, ರಾಜಕಾರಣಿಗಳು ಹೇಳುವಂತಹ ಮಾತುಗಳನ್ನ ಇವರು ಕೇಳುವಂತಹ ಸ್ಥಿತಿಗೆ ಇವತ್ತು ಪತ್ರಕರ್ತರು ಬಂದಿದ್ದಾರೆ. ನಿಜಕ್ಕೂ ಪತ್ರಿಕೋದ್ಯಮದಲ್ಲಿರುವಂತಹ ಶಕ್ತಿಯನ್ನ ಇವರು ತಾನಾಗಿಯೇ ಕಳ್ಕೊಳ್ತಾ ಇದ್ದಾರೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.